ಪುತ್ರನಿಗೆ ಆನ್ಲೈನ್ ಗೇಮ್ ಚಟ, 4 ಬಲಿಯಾಗಿದ್ದಾರೆ. ಬಿಹಾರದಲ್ಲಿ ಕರ್ನಾಟಕ ಮೂಲದ 4 ಸೂಸೈಡ್ ಮಾಡಿಕೊಂಡಿದ್ದಾರೆ. ಒಂದೇ ಕುಟುಂಬದ 4 ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಳಂದ ಜಿಲ್ಲೆ ರಾಜ್ಗಿರ್ನ ಧರ್ಮಶಾಲೆಯಲ್ಲಿ ಆಗಿರುವಂತಹ ಘಟನೆ ಇದು. ಕೊಠಡಿಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ 4 ಶವ ಪತ್ತೆಯಾಗಿದೆ. ಮೃತರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಜಿಆರ್ ಸುಮಂಗಲ, ಜಿಆರ್ ನಾಗಪ್ರಸಾದ್ ಮೃತಪಟ್ಟಿದ್ದಾರೆ. ಜಿಆರ್ ಶಿಲ್ಪಾ, ಜಿಆರ್ ಶ್ರುತ 4 ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೋಡಿ, ಮಗನಿಗೆ ಆನ್ಲೈನ್ ಗೇಮ್ ಚಟ, ಮಗನನ್ನ ಕೊಂದು ಮಾವ ಸೇರಿದಂತೆ 4 ಒಂದೇ ಕುಟುಂಬದ 4 ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕುಟುಂಬದ 4 ಆತ್ಮಹತ್ಯೆಗೆ ಈ ಆನ್ಲೈನ್ ಗೇಮೇ ಕಾರಣ. ಸುಮಂಗಲ ಪುತ್ರ 14 ವರ್ಷದ ಅಮೋಘ ಕೀರ್ತಿಗೆ ಗೇಮ್ ಚಟ ಇತ್ತು. ಫ್ರೀ ಫೈರ್ ಗೇಮ್ ಚಟಕ್ಕೆ ದಾಸನಾಗಿದ್ದ ಅಮೋಘ ಕೀರ್ತಿ ನಡೆಗೆ ಬಾವ ನಾಗಪ್ರಸಾದ್ ಬೇಸತ್ತಿದ್ದ. ಬೇಸತ್ತು 14 ವರ್ಷದ ಬಾಲಕನನ್ನ ಬಾವ ನಾಗಪ್ರಸಾದ್ ಕೊಂದಿದ್ದಾನೆ. 2025 ಆಗಸ್ಟ್ 8ರಂದು ಅಮೋಘ ಕೀರ್ತಿಯ ಹತ್ಯೆ ಆಗಿತ್ತು. ಮಾವ ನಾಗಪ್ರಸಾದ್ರಿಂದ ಅಮೋಘ ಕೀರ್ತಿ ಕೊಲೆಯಾಗಿತ್ತು. ಈ ಕೊಲೆಯಿಂದ ಮಾವ ನಾಗಪ್ರಸಾದ್ ಮನನೊಂದಿದ್ದ. ಮಗುವನ್ನ ತಾನೇ ಕೊಲ್ಲಬೇಕಾಯಿತು ಅನ್ನುವಂಥ ಗಿಲ್ಟ್ ಆತನನ್ನ ಕಾಡ್ತಾ ಇತ್ತು. ನೋಡಿ, 2025 ಆಗಸ್ಟ್ 8ರಂದು ಅಮೋಘ ಕೀರ್ತಿಯ ಹತ್ಯೆಯನ್ನ ಮಾವ ನಾಗಪ್ರಸಾದೇ ಮಾಡಿದ್ದ. ಇದೆಲ್ಲದಕ್ಕೂ ಕೂಡ ಕಾರಣ ಆನ್ಲೈನ್ ಗೇಮ್. ನೋಡಿ, ಮೊನ್ನೆ ತಾನೇ ಗಮನಿಸ್ತಾ ಇದ್ರಿ, ಗಾಜಿಯಾಬಾದ್ನಲ್ಲಿ 3 ಬಾಲಕಿಯರು ಸಾವನ್ನಪ್ಪದಂತಹ ಘಟನೆ, ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆ, ಅದು ಕೂಡ ಆನ್ಲೈನ್ ಗೇಮಿಂಗ್ ಇಂದನೇ ಆದಂತಹ ಘಟನೆ. ಈಗ ಅಂತಹದ್ದೇ ಮತ್ತೊಂದು ಪ್ರಕರಣ. ನೋಡಿ, ನಾವು ಹೇಳ್ತಾ ಇದ್ವಿ ಆನ್ಲೈನ್ ಗೇಮ್ ಇಂದ ಸಾಕಷ್ಟು ಪರಿತಪಿಸಬೇಕಾಗತ್ತೆ ಅಥವಾ ಸಾಕಷ್ಟು ಜೀವ ಬಲಿ ಆಗ್ಬೇಕಾಗತ್ತೆ ಅಂತ. ನೋಡಿ, ಅಕ್ಕನ ಮಗನ ಕೊಲೆ ಮಾಡಿರ್ತಾನೆ. ನಂತರ ನಾಗಪ್ರಸಾದ್ ಕೂಡ ಆತ್ಮಹತ್ಯೆಗೆ ಮುಂದಾಗಿದ್ದ. ಕೆರೆಗೆ ಹಾರಿ ಆತ್ಮಹತ್ಯೆಗೆ ಮುಂದಾಗಿದ್ದ ಬಾವ ನಾಗಪ್ರಸಾದ್. ನಂತರ ಮೆಜೆಸ್ಟಿಕ್ಗೆ ಹೋಗಿ ಹಣ ಇಲ್ಲದೆ 3 ದಿನ ಅಲ್ಲೇ ಕಳೆದಿದ್ದ. ಮತ್ತೆ ಸೋಲದೇವನಹಳ್ಳಿಗೆ ವಾಪಸ್ಸಾಗಿದ್ದ ನಾಗಪ್ರಸಾದ್. ನಂತರ ಸೋಲದೇವನಹಳ್ಳಿ ಠಾಣೆಗೆ ಆತ ಶರಣಾಗ್ತಾನೆ. ಕೇಸ್ ದಾಖಲಾದ ಹಿನ್ನೆಲೆಯಲ್ಲಿ ಜೈಲು ಪಾಲಾಗ್ತಾನೆ. ನಂತರ ಬೇಲ್ ಕೊಡಿಸಿ ಜೈಲಿನಿಂದ ಸ್ವತಃ ಅಕ್ಕ ಶಿಲ್ಪಾ ಬಿಡಿಸ್ಕೊಂಡು ಬಂದಿರ್ತಾರೆ. ನೋಡಿ, ನಾಗಪ್ರಸಾದ್ ಆ ಮಗುವನ್ನ ಕೊಂದ ನಂತರದಲ್ಲಿ ಆತ ಕೂಡ ಆತ್ಮಹತ್ಯೆಯ ಪ್ರಯತ್ನವನ್ನ ಮಾಡ್ತಾನೆ. ನಂತರ ಬಿಹಾರ ಪ್ರವಾಸದ ನೆಪ ಮಾಡ್ತಾರೆ. ಇಡೀ ಕುಟುಂಬ ಪ್ರವಾಸಕ್ಕೆ ಹೋದಂತಹ ನೆಪದಲ್ಲಿ ಸೂಸೈಡ್ ಪ್ಲಾನ್ ಮಾಡಿದ್ದಾರೆ. ಕುಟುಂಬ ಸದಸ್ಯರು ನೇಪಾಳ, ಬಿಹಾರಕ್ಕೆ ಪ್ರವಾಸಕ್ಕೆ ಹೋಗಿದ್ರು. ಜನವರಿ 30ಕ್ಕೆ ರಾಜ್ಗಿರ್ಗೆ ಬಂದು ರೂಮ್ ಕೂಡ ಅಲ್ಲಿ ಬುಕ್ ಮಾಡ್ಕೊಳ್ತಾರೆ. ಬಿಹಾರದ ನಳಂದ ಜಿಲ್ಲೆಯಲ್ಲಿ ಎಲ್ಲಾ 4 ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪರಿಶೀಲನೆ ವೇಳೆ ನೇಣು ಬಿಗಿದ ಸ್ಥಿತಿಯಲ್ಲಿ ಶವಗಳು ಪತ್ತೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ನಾವು ಗಮನಿಸ್ತಾ ಇರೋ ಹಾಗೆ ಮೊನ್ನೆ ತಾನೇ ಆನ್ಲೈನ್ ಗೇಮಿಂಗ್ ಇಂದ 3 ಬಾಲಕಿಯರು ಆತ್ಮಹತ್ಯೆಗೆ ಶರಣಾದ್ರು. ಈಗ ಈ ಆನ್ಲೈನ್ ಗೇಮಿಗೆ ಬೇಸತ್ತು ಮಾವನೇ ಆ ಪುಟ್ಟ ಮಗುವನ್ನ ಕೊಂದು ನಂತರ ಇಡೀ ಕುಟುಂಬ ಆತ್ಮಹತ್ಯೆಗೆ ಶರಣಾಗಿದೆ. ಅಂದ್ರೆ ಈ ಆನ್ಲೈನ್ ಗೇಮ್ ಯಾವ ರೀತಿ ಇಡೀ ಕುಟುಂಬವನ್ನೇ ನಾಶ ಮಾಡ್ತಾ ಇದೆ ಅನ್ನೋದು ಸದ್ಯದ ಅಪ್ಡೇಟ್ಸ್ ಕೊಡೋದಾದ್ರೆ ಮಹೇಶ್. ಅದು ಖಂಡಿತ ಈ ಆನ್ಲೈನ್ ಗೇಮ್ ಅನ್ನುವಂಥದ್ದು ಸಾಕಷ್ಟು ಏನು ಒಂದು ಯುವಕರ ಮತ್ತು ಏನು ಅಡಿಕ್ಟೆಡ್ ಅಂತ ಗೇಮ್ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಸಾಕಷ್ಟು ಈಗಾಗಲೇ ಪ್ರಾಣ ಕಳೆದುಕೊಂಡಿರುವಂಥ ಘಟನೆ ಕೂಡ ನಡೀತಾ ಇರುವಂಥದ್ದು. ಇತ್ತೀಚೆಗೆ ಏನು ಗಾಜಿಯಾಬಾದ್ನಲ್ಲಿ 3 ಸಹೋದರಿಯರು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಈ ನಿಟ್ಟಿನಲ್ಲಿ ಸದ್ಯ ಆ ಘಟನೆ ಮಾಸುವ ಮುನ್ನವೇ ತುಮಕೂರು ಜಿಲ್ಲೆಯ ಗುಬ್ಬಿ ಮೂಲದ, ಅಂದರೆ ಇವರು ಬಿಹಾರಕ್ಕೆ ಅಂತೇಳಿ ಪ್ರವಾಸಕ್ಕೆ ಹೋಗಿ ಒಂದೇ ಕುಟುಂಬದ ತಾಯಿ ಮತ್ತು 2 ಸಹೋದರಿಯರು ಮತ್ತು ತನ್ನ ಏನು ನಾಗಪ್ರಸಾದ್ ಎಂಬುದು ಕೂಡ ಗೊತ್ತಾಗ್ತಾ ಇದೆ. ಈತ ಏನು ಕಳೆದ 3 ದಿನಗಳ ಹಿಂದೆ ಒಂದು ಕೋಣೆಯಲ್ಲಿ ನೇಣು ಬಿಗಿದಂಥ ಪರಿಸ್ಥಿತಿಯಲ್ಲಿ ಒಂದು ಪತ್ತೆಯಾಗಿರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು. ಇವರು ಮೂಲತಃ ಸೋಲದೇವನಹಳ್ಳಿ, ಅಂದರೆ ಇವರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನವರಾದರೂ ಕೂಡ ಇತ್ತೀಚೆಗೆ ಒಂದು ಸೋಲದೇವನಹಳ್ಳಿಯಲ್ಲಿ ಕೂಡ ಏನು ವಾಸಿದ್ರು ಅಂತ ಹೇಳ್ಬೋದು. ಸದ್ಯ ಈತನೇ ತನ್ನ ತಂಗಿಯ ಮಗನನ್ನು ಕೂಡ ಕೊಲೆ ಮಾಡಿದ್ದಾನದು. ಅಂದರೆ ಆನ್ಲೈನ್ ಗೇಮ್ಗೋಸ್ಕರ ಏನು
ಹಣಕ್ಕೋಸ್ಕರ ಇವನು ಒಂದು ಪೀಡಿಸ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಮೋಘ ಕೀರ್ತಿ ಇತ್ತೀಚೆಗೆ ಕಳೆದ ಒಂದು ಆಗಸ್ಟ್ 8ರಂದು ಒಂದು ಅಮೋಘ ಕೀರ್ತಿಯನ್ನು ಕೊಲೆ ಮಾಡಿದ್ದ. ಕೊಲೆ ಮಾಡಿದಂಥ ಬಳಿಕ ತಾನು ಕೂಡ ಎಲ್ಲಾದರೂ ಹೋಗಿ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋದು ಕೂಡ ನಿರ್ಧಾರ ಮಾಡಿರ್ತಾನೆ. ಏನು ಬೇರೆ ಕಡೆ ಹೋಗೋದಕ್ಕೆ ಏನು ಹಣಕಾಸು ಇಲ್ಲದ ಕಾರಣ ಮತ್ತೆ ವಾಪಸ್ ಬಂದು ಪೊಲೀಸರು ಕೂಡ ಶರಣಾಗಿರ್ತಾನೆ. ಸದ್ಯ ಮನೆಯ ಪರಿಸ್ಥಿತಿ ನಡೆಯದ ಕಾರಣ ಸಹೋದರಿಯರೇ ಏನು ಬೇಲ್ ಕೊಟ್ಟು ಜೈಲಿಂದ ಬಿಡುಗಡೆ ಮಾಡ್ಕೊಂಡು ಬಂದಿರ್ತಾರೆ. ಸದ್ಯ ಇದೆಲ್ಲ ನೋಡೋದಾದ್ರೆ ಈ ಒಂದು ಗೇಮ್ ವಿಚಾರಕ್ಕೋಸ್ಕರ ಒಂದು ಇಡೀ ಕುಟುಂಬನೇ ಏನು ಸಾವನ್ನಪ್ಪಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮತ್ತೆ ತಾಯಿ ಸುಮಂಗಲ ಇರ್ಬೋದು, ಮತ್ತೆ ಶ್ರುತಿ ಅಂದರೆ ಈ ಒಂದು ಶಿಲ್ಪ ಮತ್ತೆ ಶ್ರುತ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇವರು ಬಿಹಾರಕ್ಕೂ ಕೂಡ ಏನು ಒಂದು ಪ್ರವಾಸಕ್ಕೆ ಹೋಗಿ ಅಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಈಗಾಗಲೇ ಅಲ್ಲಿನ ಪೊಲೀಸರು ಏನು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿರುವಂಥದ್ದು. ಈಗಾಗಲೇ ಸ್ಥಳೀಯ ಪೊಲೀಸರು ಕೂಡ ಈ ಒಂದು ಮಾಹಿತಿ ಕೂಡ ತಲುಪಿಸಿರುವಂಥದ್ದು. ಮತ್ತೆ ಸಂಬಂಧಿಕರನ್ನು ಕೂಡ ಸಂಪರ್ಕ ಮಾಡುವಂಥ ಪ್ರಯತ್ನ ಕೂಡ ಆಗ್ತಾ ಇರುವಂಥದ್ದು. ಒಟ್ಟಾರೆ ನೋಡೋದಾದ್ರೆ ಆನ್ಲೈನ್ ಫ್ರೀ ಫೈರ್ ಗೇಮ್ ಏನಿದೆ, ಇದ್ರ ಜೊತೆಗೆ ಬೇರೆ ಬೇರೆ ಪಬ್ಜಿ ಸೇರಿದಂತೆ ಆನ್ಲೈನ್ ಗೇಮ್ ಇದು ಕಿಲ್ಲಿಂಗ್ ಅಂತಾನೆ ಹೇಳಬಹುದು. ಅಷ್ಟರ ಮಟ್ಟಿಗೆ ಈ ಒಂದು ವಾತಾವರಣಗಳು ಸೃಷ್ಟಿ ಆಗ್ತಾ ಇದೆ. ಮತ್ತೆ ಸಣ್ಣ ಸಣ್ಣ ಮಕ್ಕಳು ಸೇರಿದಂತೆ ಯುವಕರು ಕೂಡ ಅಡಿಕ್ಟ್ ಆಗ್ತಾ ಇರುವಂಥದ್ದು. ಮತ್ತೆ ಆನ್ಲೈನ್ ಗೇಮಿಂದಾಗಿ ಹಣಕಾಸು ವಿಚಾರದಲ್ಲೂ ಕೂಡ ಸಾಕಷ್ಟು ಕುಟುಂಬಗಳು ನೊಂದಿವೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ದೂರುಗಳು ಕೂಡ ಕೇಳಿ ಬರ್ತಾ ಇದ್ರು ಕೂಡ ಬೇರೆ ಬೇರೆ ರಾಜ್ಯಗಳು ಅಂದರೆ ಗುಜರಾತ್ ಆಗಿರ್ಬೋದು, ರಾಜಸ್ಥಾನ ಇರ್ಬೋದು, ದೆಹಲಿ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರತಿ ವರ್ಷ 10 ರಿಂದ 20 ಮಕ್ಕಳು ಈ ಒಂದು ಆನ್ಲೈನ್ ಗೇಮ್ಗೆ ಏನು ಪ್ರಾಣವನ್ನು ಏನು ಕಳ್ಕೊತಾರೆ ಅಂತ ಹೇಳ್ಬೋದು. ಸದ್ಯ ಬಿಹಾರದಲ್ಲೂ ಕೂಡ ಏನು ಸಣ್ಣ ಒಂದು 14 ವರ್ಷದ ಒಂದು ಅಮೋಘ ಕೀರ್ತಿ ಆತನ ಕೊಲೆ ಮಾಡಿದಂಥ ತನ್ನ ಮಾವ ತನ್ನ ತಾಯಿ ಮತ್ತೆ ಇಬ್ಬರು ಸಹೋದರರಿಗೆ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಮಧು. ಓಕೆ ಮಹೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾವು ನೋಡ್ತಾ ಇದ್ವಿ ಯಾವ ರೀತಿ ಆನ್ಲೈನ್ ಗೇಮ್ ಇಡೀ ಕುಟುಂಬವನ್ನ ಬಲಿ ಪಡೆದಿದೆ ಅಂತ. ಅಂದ್ರೆ ತಂದೆ ತಾಯಿಗೆ ಮಕ್ಕಳನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ನೆಲಮಂಗಲ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನಾವು ಗಮನಿಸ್ತಾ ಇರೋ ಹಾಗೆ ತಂದೆ ತಾಯಿ ಒಂದ್ ಕಡೆ ಮಕ್ಕಳನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈಗ ನೆಲಮಂಗಲ ಈ ಮಗು ಏನು ಸಾವನ್ನಪ್ಪಿದೆ, ಆ ಕುಟುಂಬದವರು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈಗ ಅವರು ತುಮಕೂರು ಮೂಲದವರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಇಲ್ಲಿನ ಪೊಲೀಸರಿಗೆ ಆ ಬಗ್ಗೆ ಮಾಹಿತಿ ಗೊತ್ತಾಗಿದ್ಯಾ? ಯಾವ ರೀತಿ ತನಿಖೆ ನಡೀತಾ ಇದೆ ಮಂಜುನಾಥ್? ಮಧುನಾಗರಾಜ್, ಈಗಾಗಲೇ ಏನು ಬಿಹಾರ ಪೊಲೀಸರು ಇಲ್ಲಿನ ಸೋಂದನಹಳ್ಳಿ ಪೊಲೀಸರಿಗೆ ಸಂಪರ್ಕವನ್ನ ಮಾಡಿರ್ತಕ್ಕಂಥದ್ದು ಅಂದ್ರೆ ಇವರು ಮೂಲತಃ ತುಮಕೂರಿನ ಗುಬ್ಬಿಯ ನಿವಾಸಿಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗುಬ್ಬಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಅವರ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಿದಾಗ ಏನು ನಾಗಪ್ರಸಾದ್ ಏನಿರ್ತಾನೆ ಈತ ಒಂದು ಕೊಲೆಯನ್ನ ಮಾಡಿರ್ತಾನೆ ಅಂತ ಹೇಳಿ ಗೊತ್ತಾಗುತ್ತೆ. ಎಲ್ಲಿ ಕೊಲೆಯನ್ನ ಮಾಡಿರ್ತಾನೆ ಅಂತ ಪರಿಶೀಲನೆ ಮಾಡಿದಾಗ ಸೋಂದನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಗೊತ್ತಾಗುತ್ತೆ. ಅಂದ್ರೆ ಈತ ಏನು ನಾಗಪ್ರಸಾದ್ ಏನಿರ್ತಾನೆ ಆತ ತನ್ನ ಸಹೋದರಿ ಆಗಿರ್ತಕ್ಕಂಥ ಶಿಲ್ಪ ಎಂಬಾಕೆಯ ಮಗ. ಅಂದ್ರೆ ಶಿಲ್ಪಗೆ ಬಹಳ ಅವ್ರಿಗೆ ಹ್ಯಾಂಡಿಕ್ಯಾಪ್ ಆಗಿರ್ತದೆ, ಆಕೆ ಅಷ್ಟೊಂದು ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತಿರಲ್ಲ. ತನ್ನ ಗಂಡನ ಕೂಡ ಮೃತಪಡ್ತಾನೆ. ಈಕೆಯ ಮಗ ಏನಿರ್ತಾನೆ ಈತ 14 ವರ್ಷದ ಅಮೋಘ ಕೀರ್ತಿ ಅಂತ ಏನಿರ್ತಾನೆ ಈತ ಒಂದು ಆನ್ಲೈನ್ ಚಟಕ್ಕೆ ಅಂದ್ರೆ ಫ್ರೀ ಫೈರ್ ಗೇಮ್ ಚಟಕ್ಕೆ ಬಿದ್ದು ಈತ ಕಂಪ್ಲೀಟ್ ಆಗಿ ಹಣನೆಲ್ಲ ಕಳ್ಕೊಂಡ್ಬಿಟ್ಟಿರ್ತಾನೆ. 40 ರಿಂದ 50 ಸಾವಿರ ಹಣ ಕಳ್ಕೊಂಡ್ಬಿಟ್ಟಿರ್ತಾನೆ. ಆ ಹಿನ್ನೆಲೆಯಲ್ಲಿ ಈತನನ್ನ ಇವನೇ ಅಂದ್ರೆ ಏನು ನಾಗಪ್ರಸಾದ್ ಸಾಕೊಂಡಿರ್ತಾನೆ. ಆ ವೇಳೆಗೆ ಆತ ಮಾವನಿಗೂ ಕೂಡ ಹೊಡೆದ್ಬಿಟ್ಟು ನನಗೆ ಹಣ ಕೊಡು ಮಾವ ಅಂತ ಹೇಳಿ ಗಲಾಟೆನ ಮಾಡ್ತಾರೆ. ಆತ ಆ ಕಾಟ ತಡ್ಕೊಳ್ಲಿಕ್ಕೆ ಆಗಿರಲಿಲ್ಲ, ಮತ್ತೆ ಬಹಳ ಮುದ್ದಾಗಿ ಸಾಕಿರ್ತಾರೆ ಅವ್ರನ್ನ. ಸೊ ಈತ ಏನ್ ನಾಗಪ್ರಸಾದ್ ಅವತ್ತು ರಾತ್ರಿ ಅಂದ್ರೆ ಮಾರ್ಚ್ 8ನೇ ತಾರೀಕು ಏನು ಆಗಸ್ಟ್ 8ನೇ ತಾರೀಕು ಆತ ಅಮೋಘ ಕೀರ್ತಿಯನ್ನ ಕೊಲೆಯನ್ನ ಮಾಡಿ ಸಾವನ್ನಪ್ಪಲಿಕ್ಕೆ ಅಂದ್ರೆ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡ್ತಾನೆ. ಆ ವೇಳೆಗೆ ಅಲ್ಲಿ ಆತನ ಬಳಿ ಹಣ ಇರೋದಿಲ್ಲ ಬಸ್ಸಲ್ಲಿ ಹೋಗ್ಲಿಕ್ಕೆ, ಮತ್ತೆ ಆತ ವಾಪಸ್ ಬಂದು ಸರೆಂಡರ್ ಆಗಿರ್ತಾನೆ. ಘಟನೆ ಸಂಬಂಧ ಸೋನಹಳ್ಳಿ ಪೊಲೀಸರು ಆತನನ್ನ ಬಂಧನವನ್ನ ಮಾಡಿ ಜೈಲಿಗೆ ಕಳಿಸಿರ್ತಾರೆ. ನಂತರ ಆತನ ಬೇಲ್ ಮೇಲೆ ಈ ಏನು ನಾಗಪ್ರಸಾದ್ ತಂಗಿ ಆಗಿರ್ತಕ್ಕಂಥ ಶಿಲ್ಪಾನೇ ಹೋಗಿ ಬಿಡಿಸ್ಕೊಂಡ್ ಬಂದಿರ್ತಾಳೆ. ನಂತರ ಎಲ್ಲರೂ ಕೂಡ ಒಟ್ಟಾಗಿ ಒಂದೇ ಕುಟುಂಬದಲ್ಲಿ ಒಟ್ಟಿಗೆ ವಾಸ ಮಾಡ್ತಿರ್ತಾರೆ. ಆದ್ರೆ ಆ ಮಗುವಿನ ಸಾವು ಇವ್ರಿಗೆ ಅರ್ಗಿಸ್ಕೊಳ್ಲಿಕ್ಕೆ ಆಗಿರೋದಿಲ್ಲ. ಇವ್ರು ಆಗಾಗ ಅದನ್ನ ಮರಿಲಿಕ್ಕೆ ಅಂತ ಹೇಳಿ ಪ್ರವಾಸವನ್ನ ಕೂಡ ಮಾಡ್ತಿರ್ತಾರೆ. ಆದ್ರೆ ಅದು ಕೂಡ ಮರಿಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಕಳೆದ ಒಂದು ವಾರದ ಹಿಂದೆ ಬಿಹಾರಕ್ಕೆ ತೆರಳಿ ಅಲ್ಲಿ ಏನು ಒಂದು ರೂಮ್ ಅನ್ನ ಮಾಡ್ಕೊಂಡಿರ್ತಾರೆ. ಅಲ್ಲಿ 2 ದಿನಗಳ ಹಿಂದೆ ಈತ ಏನು ನಾಗಪ್ರಸಾದ್ ಸೇರಿದಂತೆ ತನ್ನ ತಾಯಿ ಏನು ಸುಮಂಗಲ 78 ವರ್ಷ ಆಗಿರ್ತಾರೆ, ಮತ್ತೆ ಶಿಲ್ಪ 48, ಶ್ರುತಿ ಏನು ಈಕೆ ಕೂಡ ಏನೋ ಸಹೋದರಿ ಆಗಿರ್ತಾಳೆ. ಇವ್ರು ಇಷ್ಟು ಜನ ಆ ಒಂದು ಮನೆಯಲ್ಲಿ ಸಾವನ್ನಪ್ಪಿರ್ತಾರೆ. ಅದು 2 ದಿನ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೃತದೇಹ ವಾಸನೆ ಬರುತ್ತೆ. ಕೂಡಲೇ ಸ್ಥಳೀಯವಾಗಿದ್ದಂತ ಸಿಬ್ಬಂದಿಗಳು ಪರಿಶೀಲನೆ ಮಾಡಿದಾಗ ಮೃತಪಟ್ಟಿರೋದು ಗೊತ್ತಾಗುತ್ತೆ. ಅಲ್ಲಿ ಬಿಹಾರ ಪೊಲೀಸರಿಗೆ ಸ್ಥಳೀಯವಾಗಿ ಮಾಹಿತಿಯನ್ನು
ಕೊಡ್ತಾನೆ. ಮಾಹಿತಿನ ಕೊಟ್ಟು ಪೊಲೀಸರು ಬಂದು ಪರಿಶೀಲನೆ ಮಾಡಿಸಿದಾಗ ಅಲ್ಲಿ ಒಳಭಾಗದಲ್ಲಿ 1 ಲಕ್ಷ ಕ್ಯಾಶ್ ಸಿಗುತ್ತೆ. ಜೊತೆಗೆ ಇವರು ಏನು ಸಾವನ್ನಪ್ಪಿರ್ತಕ್ಕಂಥ ಅಂದ್ರೆ ಪಾಯ್ಸನ್ ತೆಗೆದುಕೊಂಡು ಸಾವನ್ನಪ್ಪಿದ್ರೆ ಒಂದು ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಸೊ ಆ ಘಟನೆ ಸಂಬಂಧ ಅಲ್ಲಿಗ ಏನು ಪೊಲೀಸರು ಮಾಹಿತಿನ ಕಲೆ ಹಾಕೊಂಡು ಕುಟುಂಬಸ್ಥರಿಗೆ ಅಂದ್ರೆ ತುಮಕೂರು ಮೂಲದಲ್ಲಿರ್ತಕ್ಕಂಥ ಗುಬ್ಬಿಯ ಸಂಬಂಧಿಕರಿಗೆ ಮಾಹಿತಿನ ಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಮುಂದಾಗಿರ್ತಕ್ಕಂಥ. ಇಲ್ಲಿನ ಕುಟುಂಬಸ್ಥರು ಕೂಡ ಅಲ್ಲಿಗೆ ಹೋಗಿ ಮುಂದಿನ ಕಾರ್ಯಕ್ಕೆ ಮುಂದಾಗ್ತಾರೆ. ಮಧು. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಮಕ್ಕಳ ಮನೋವೈದ್ಯರಾದಂತಹ ಸೌಜನ್ಯ ವಸಿಷ್ಠ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ತೆ. ನಾವು ಮೊನ್ನೆ ತಾನೇ ಇಂಥದ್ದೇ ಒಂದು ಪ್ರಕರಣವನ್ನ ನೋಡಿದ್ವಿ. ಈಗ ಅದರ ಬೆನ್ನಲ್ಲೇ ಒಂದು ಮಗು ಈ ಒಂದು ಆನ್ಲೈನ್ ಗೇಮಿಗೆ ಅಡಿಕ್ಟ್ ಆಗಿದೆ ಅನ್ನುವಂತಹ ಕಾರಣಕ್ಕಾಗಿ ಮಾವನೇ ಅದನ್ನ ಕೊಲೆ ಮಾಡಿ ನಂತರ ಎಲ್ಲಾ ಕುಟುಂಬ ಸಮೇತವಾಗಿ ನೇಣಿಗೆ ಶರಣಾಗಿದ್ದಾರೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಪೋಷಕರಿಗೆ ಮಕ್ಕಳನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ವಾ? ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಪೋಷಕರಿಗೆ ಗೊತ್ತಾಗ್ತಾ ಇಲ್ವಾ? ಅಥವಾ ಆನ್ಲೈನ್ ಗೇಮ್ಗೆ ಒಳಗಾದಂತಹ ಮಗುವನ್ನ ಅದರಿಂದ ಹೊರ ತೆಗೆಯೋದು ಹೇಗೆ ಅನ್ನುವಂಥ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಸೌಜನ್ಯ ಅವರೇ, ಇದು ಏನಾಗಿದೆ ಮಧು ಅವರೇ, ಈ ಕೋವಿಡ್ ಬಂದಾಗ್ಲಿಂದ ಎಲ್ರು ನಾವ್ ಬರೀ ಮಕ್ಕಳಂತಲ್ಲ, ನಮ್ಗೆಲ್ಲಾ ಜೀವನ ಏನಾಗಿದೆ ಆನ್ಲೈನ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೆ. ಅದಲ್ದೆ ಈ ಏನಿದು ಗೇಮ್ ಆಗಿರ್ಲಿ, ಫೋನ್ ಆಗಿರ್ಲಿ, ಇದೆಲ್ಲವೂ ಕೂಡ ನಮ್ಗೆ ಒಂದು ಡೊಪಮೈನ್ ಎಂಬ ಕೆಮಿಕಲ್ ರಶ್ ಇರುತ್ತೆ. ನಮ್ನ ಯಾವಾಗ್ಲೂ ಈ ಫೋನ್ ನೋಡ್ತಾ ಇರೋಣ ಅಂತ ಅನ್ಸುತ್ತೆ. ಏನಾದ್ರೂ ಒಂದ್ ಸ್ವಲ್ಪ ಡಿಸ್ಟ್ರಾಕ್ಷನ್ಗೋಸ್ಕರ ನೋಡಕ್ ಶುರು ಮಾಡ್ತೀವಿ. ಎಂಡ್ಲೆಸ್ ಸ್ಕ್ರಾಲಿಂಗ್ ಆಗ್ತಾ ಹೋಗುತ್ತೆ. ನಮ್ಮ ಮೊಬೈಲ್ ಅಲ್ಲಿ 1 ನಿಮಿಷದಲ್ಲಿ ನಮ್ಗೆ ಎಷ್ಟೊಂದು ನ್ಯೂರೋ ಟ್ರಾನ್ಸ್ಮಿಟರ್ ಸಿಗ್ನಲ್ಸ್ ಗಳು ಪಾಸ್ ಆಗ್ತಾ ಇರುತ್ತೆ. ಇದು ನಮ್ಮನ್ನ ಅಡಿಕ್ಟಿವ್ ಆಗಿ ಇಡುತ್ತೆ. ನೋಡಿ, ದೊಡ್ಡವರಾಗಿ ನಮ್ಗೆ ಈಗ ಫೋನ್ ಅನ್ನ ಯೂಸ್ ಮಾಡೋದು ಸ್ಟಾಪ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ಆಗಲ್ಲ. ಅಂತದ್ರಲ್ಲಿ ಮಕ್ಕಳಿಗೆ ಈಗ ಈ ಗೇಮಿಂಗ್ ಆಗಿರ್ಬೋದು, ಇದೆಲ್ಲವೂ ಕೂಡ ಒಂದು ಐಡೆಂಟಿಫಿಕೇಶನ್ ಆಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಈಗಿನ ಮಕ್ಕಳು, ನಾವು ಮನುಷ್ಯ ಅಂತ ಹೇಳಿದ್ರೆ ಭಾವನಾತ್ಮಕ ಜೀವಿ. ಆದ್ರೆ ಈಗಿನ ಮಕ್ಕಳಿಗೆ ಎಮೋಷನಲ್ ಕೋಶೆಂಟ್, ನಾವೆಲ್ಲರೂ ಇಂಟೆಲಿಜೆಂಟ್ ಕೋಶೆಂಟ್, ಸೋಷಿಯಲ್ ಕೋಶೆಂಟ್ ಬಗ್ಗೆ ಮಾತಾಡ್ತೀವಿ. ಆದ್ರೆ ಎಮೋಷನಲ್ ಕೋಶೆಂಟ್ ಬಗ್ಗೆ ಯಾರು ಮಾತಾಡಲ್ಲ. ಈಗಿನ ಕಾಲದ ಮಕ್ಕಳಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಆ ಎಮೋಷನಲ್ ಡಿಪೆಂಡೆನ್ಸಿ ಪೇರೆಂಟ್ಸ್ ಮೇಲಾಗಿರ್ಬೋದು, ಫ್ರೆಂಡ್ಸ್ ಮೇಲಾಗಿ ಇಲ್ಲ. ಇದನ್ನೆಲ್ಲ ಅವರು ವರ್ಚುವಲಿ ಐಡೆಂಟಿಫೈ ಮಾಡ್ಕೋತಾ ಹೋಗ್ತಿದ್ದಾರೆ. ಅವರ ಮೊಬೈಲೇ ಅವ್ರದ್ದು ಒಂದು ಬೆಸ್ಟ್ ಫ್ರೆಂಡ್, ಮೊಬೈಲೇ ಒಂದು ಒಳ್ಳೆ ಆಟದ ಗೇಮಿಂಗ್ ಪ್ಲೇಸ್ ಆಗಿರ್ಬೋದು, ಅವರ ಡಿಸ್ಟ್ರಾಕ್ಷನ್ ಆಗಿರ್ಬೋದು. ಇದೇನಾಗ್ತಾ ಇದೆ ಅಂತ ಹೇಳಿದ್ರೆ, ಮತ್ತಿನ್ನೊಂದು ಏನಂತ ಹೇಳಿದ್ರೆ, ಈ ಗೇಮಿಂಗ್ ಆಪ್ಸ್ ಗಳು ಏನಿದೆಯೋ ಇದೆಲ್ಲವೂ ಕೂಡ ರಿವಾರ್ಡ್ ಅನ್ನ ಕೊಡ್ತಕ್ಕಂಥದ್ದು. ಈಗ ನೋಡಿ, ನಾವೇ ಯಾವ್ದೋ ಒಂದು ಕ್ಯಾಂಡಿ ಕ್ರಶ್ ಗೆ ಆಟ ಆಡ್ತಾ ಇದ್ರೆ ಅದನ್ನ ಆಟ ಆಡ್ತಾನೆ ಇರ್ತೀವಿ. 1 ಲೆವೆಲ್ 2 ಲೆವೆಲ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡೋದು, ಹೀಗೆ ನಮ್ಮನ್ನ ಒಂದು ಅದಕ್ಕೊಂದು ನಮ್ಗೊಂದು ಏನಂತ ಹೇಳಿದ್ರೆ ಯಾವಾಗ ಒಂದು ಅಪ್ರಿಸಿಯೇಷನ್ ಸಿಗುತ್ತೆ, ಒಂದು ಐಡೆಂಟಿಫಿಕೇಶನ್ ಸಿಗುತ್ತೆ. ನನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೋಬಹುದು, ನಿಂಗೆ ಗೊತ್ತಾ ನೀನು ಫಸ್ಟ್ ಲೆವೆಲ್ ಇದೆಯಾ, ನಾನು ಆಲ್ರೆಡಿ 12th ಲೆವೆಲ್ ಅಲ್ಲಿ ಇದೀನಿ. ಹಾಗೆ ಅದು ಒಂದು ಪರ್ಸನಲ್ ಐಡೆಂಟಿಫಿಕೇಶನ್ ಆಗ್ಬಿಟ್ಟಿರುತ್ತೆ. ಯಾವಾಗ ಪೇರೆಂಟ್ಸ್ ನೋಡೋ ನಿನ್ ಮೊಬೈಲ್ ಕಿತ್ಕೋತೀನಿ, ನಿನ್ಗೆ ಮೊಬೈಲ್ ಕೊಡೋದಿಲ್ಲ, ಇನ್ಮೇಲೆ ಯಾವ ಗೇಮು ಆಡಕ್ ಬಿಡಲ್ಲ ಅಂತ ಹೇಳಿದಾಗ ಏನಾಗುತ್ತೆ, ಅವರ ಐಡೆಂಟಿಟಿ ಕ್ರೈಸಿಸ್ ಬರುತ್ತೆ. ನನ್ನ ಐಡೆಂಟಿಟಿನ ತಗೊಂಡ್ಬಿಡ್ತಾರೆ. ಮುಂದೆ ನನಗೆ ಏನೋ ಒಂದು ಎಮೋಷನಲ್ ಡಿಪೆಂಡೆನ್ಸಿ ಇತ್ತು, ನನಗೆ ಆಟ ಆಡಕ್ ಒಂದಿತ್ತು, ಈಗ ಅದನ್ನೆಲ್ಲ ಕಿತ್ಕೊಂಡ್ಬಿಡ್ತಾರೆ. ಈಗ ಹೆಂಗೆ ನಾವು ದಸರಾ ಹಾಲಿಡೇಗೋ ಅಥವಾ ಸಮ್ಮರ್ ಹಾಲಿಡೇಸ್ ಅಜ್ಜಿ ತಾತ ಮನೆಗೆ ಹೋಗಿ ವಾಪಸ್ ಕರ್ಕೊಂಡ್ ಬರ್ಬೇಕು ನಮ್ಗೆ ಎಷ್ಟು ಮನಸ್ಸಿಗೆ ನೋವು ಆಗೋದು, ಅದೇ ತರ ಈ ಮಕ್ಕಳು ಅದಕ್ಕಿಂತ 100 ಪಟ್ಟು ಅದಕ್ಕೆ ಹಚ್ಕೊಂಡ್ಬಿಟ್ಟಿರ್ತಾರೆ. ಅದನ್ನ ಯಾವಾಗ ಕಟ್ ಆನ್ ಮಾಡ್ತೀವಿ, ಅದರಿಂದ ಅವರನ್ನ ಸಪರೇಟ್ ಮಾಡ್ತೀವಿ, ಅವ್ರ ಐಡೆಂಟಿಟಿಯನ್ನ ಸಪರೇಟ್ ಮಾಡ್ತೀವಿ ಅಂತ ಅನ್ಸತ್ತೋ ಮಕ್ಕಳು ವಿಕೋಪಕ್ಕೆ ಹೋಗ್ತಾ ಇರ್ತಾರೆ. ಈಗ ನೋಡಿ, ನೀವು ಯಾರ್ದಾರ ಮನೆಗೆ ಹೋಗ್ಲಿ ಮಾತಾಡ್ಸಿದ್ರೆ ಮಕ್ಕಳು ಇರಿಟೇಟ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಮೊಬೈಲ್ ಅಲ್ಲಿ ಅಷ್ಟು ತೊಡ್ಕೊಂಡ್ಬಿಟ್ಟಿರ್ತಾರೆ. ಪುಟ ನಿನ್ ಹೆಸರೇನು ಅಂತ ಹೇಳಿದ್ರೆ ಇರಿಟೇಟ್ ಆಗ್ತಾರೆ. ಸೌಜನ್ಯ ಅವರೇ, ಈ ಪ್ರಕರಣವನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಈ ಪ್ರಕರಣ ಈ ಕೊಲೆ ಹಂತಕ್ಕೆ ಹೋಗಿದ್ ಯಾಕೆ ಅಂತ ಅನ್ಸುತ್ತೆ? ನೀವು ಇದನ್ನ ಹೇಗೆ ನೋಡ್ತೀರಾ? ಒಂದ್ ಹೇಳ್ತೀನಿ ನೋಡಿ, ಕೆಲವು ಸತಿ ನಾವು ಏನಾಗತ್ತೆ ಅಂತ ಹೇಳಿದ್ರೆ ಕೆಲವರಿಗೆ ಹೇಗೆ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಒಂದು ಲ್ಯಾಕ್ ಆಫ್ ಎಜುಕೇಶನ್ ಇರುತ್ತೆ, ಒಂದು ಲ್ಯಾಕ್ ಆಫ್ ಸೋಷಿಯಲ್ ಕೋಶೆಂಟ್ ಅಂತ ಇರುತ್ತೆ. ಯಾವಾಗ ಮಕ್ಕಳಿಗೆ ಏನ್ ಬೇಕು, ಹೇಗೆ ಕನ್ವಿನ್ಸ್ ಮಾಡ್ಬೇಕು, ಅಥವಾ ಒಂದು ಯಾರೋ ಒಬ್ರು ಆಪ್ತ ಸಮಾಲೋಚಕರ ಸಹಾಯ ತಗೊಳ್ಳೋದಾಗಿರ್ಬೋದು, ಇಲ್ಲ ಟೀಚರ್ ಸಹಾಯಗಳು ತಗೊಳ್ಳೋದಾಗಿರ್ಬೋದು, ಇಲ್ಲ ಮಗುವನ್ನ ಡೈವರ್ಟ್ ಮಾಡ್ತಕ್ಕಂತಹ ಕಾರ್ಯದಲ್ಲಿ ತೊಡಗಿಸ್ಕೋಬೇಕಾಗತ್ತೆ. ಅದು ಬಿಟ್ಟು ಮಗುವಿಗೆ ಗದ್ರದಾಗಿರ್ಬೋದು, ಸಿವಿಯರ್ ಆಕ್ಷನ್ಸ್ ಅನ್ನ ತಗೊಳ್ಳೋದಾಗಿರ್ಬೋದು, ಹೊಡಿಯೋದಾಗಿರ್ಬೋದು, ಮುಂಚೆ ಹೇಳೋರು ದಂಡಂ ದಶಗುಣಂ ಅಂತ ಹೇಳಿ, ಇವಾಗ ಹಂಗೆಲ್ಲ ಇಲ್ಲ. ಮಕ್ಕಳಿಗೆ ನಾವು ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ತೀವೋ ಮಕ್ಕಳ ನಮ್ಮ ಮಾತನ್ನ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಮಕ್ಕಳಿಗೆ ನಾವು ಹ್ಯಾಂಡಲ್ ಮಾಡೋದು ಒಂದು ಸ್ಕಿಲ್. ಇದು ನೋಡಿ, ಇದು ಬರೀ ಇದೊಂದೇ ಅಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ ಇಡೀ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇದೆ ನೋಡಿ. ವರ್ಸ್ಟ್ ಫೀಲಿಂಗ್ ಯಾವುದು ಮಧು? ಗಿಲ್ಟ್. ಸೊ ಗಿಲ್ಟ್ ಅನ್ನೋದು ಮನುಷ್ಯನ ಪ್ರತಿದಿನ ಸಾಯಿಸ್ತಾ ಬರುತ್ತೆ. ಸೊ ಹಾಗಾಗಿ ಇಡೀ ನೋಡಿ, ಒಂದು ಮಗುವಿಗೆ ಆತರ ಯಾವತ್ತೇ ಆಗ್ಲಿ ನಮ್ಮ ಈಗಿನ ಕಾಲದಲ್ಲಿ ನಿಮ್ಗೆ ಗೊತ್ತು, ಒಂದ್ ಮಗು ಅಂತ ಹೇಳಿದ್ರೆ ಎಷ್ಟು ನಾವು ಪ್ರೀತಿ ಕೊಟ್ಟು ಲಾಲನೆ ಪಾಲನೆ ಮಾಡಿರ್ತೀವಿ. ಅಂತದ್ರಲ್ಲಿ ನಮ್ಮ ಕೈಯಾರ ನಾವು ಬೆಳೆಸಿರ್ತಕ್ಕಂಥ ಮಗುವಿಗೆ ಅಂತ ಸಿವಿಯರ್ ಆಕ್ಷನ್ ತಗೊಂಡ ಮೇಲೆ ಕೆಲವ್ರಿಗೆ ನಾವು ಎಷ್ಟೋ ಸತಿ ಮಾನಸಿಕ ವಿಕೋಪಕ್ಕೆ ಹೋಗ್ಬಿಡ್ತೀವಿ.
ಹಾಗಾಗಿ ತಂದೆ ತಾಯಿಗಳು ಎಷ್ಟ್ರ ಮಟ್ಟಿಗೆ ಮಕ್ಕಳನ್ನ ಎಮೋಷನಲಿ ಹ್ಯಾಂಡಲ್ ಮಾಡೋದನ್ನ ಕಲಿಬೇಕು. ಮಕ್ಕಳ ಹತ್ರ ಕೆಲವು ಸತಿ ದಿನಾಗ್ಲೂ ಅಷ್ಟೇ ಏನು ಅಡ್ವೈಸ್ ಮಾಡೋದು ಬೇಡ, ಒಂದ್ 10 ನಿಮಿಷ ಅವ್ರ ಜೊತೆ ಕೂತ್ಕೊಳ್ಳಿ. ನಮಗೂ ಅಷ್ಟೇ ಯಾವಾಗ್ಲೂ ಯಾರನ್ನ ಮನ್ಸಿಗೆ ತುಂಬಾ ಬೇಜಾರಾದಾಗ ನಾವ್ ಯಾರು ನಮ್ಗೇನು ಅಡ್ವೈಸ್ ಮಾಡೋದ್ ಬೇಕಾಗಿರಲ್ಲ, ಯಾರೋ ಒಬ್ರು ನನ್ ಜೊತೆ ಇದೀನಿ ಅನ್ನೋ ಒಂದು ಎಮೋಷನಲ್ ಸೇಫ್ಟಿ ಕೊಟ್ರೆ ನಾವ್ ಎಷ್ಟೋ ನಮಗೆ ವಿ ಫೀಲ್ ಬೆಟರ್. ಹಾಗೆ ಮಕ್ಕಳಿಗೆ ಏನು ಅಡ್ವೈಸ್ ಮಾಡೋ ಅವಶ್ಯಕತೆ ಇಲ್ಲ, ಸ್ಲೋಲಿ ಅವರನ್ನ ಡೈವರ್ಟ್ ಮಾಡ್ತಾ ಹೋಗ್ಬೇಕು. ನೋಡಿ ಮಕ್ಕಳಿಗೆ ಎನರ್ಜಿ ತುಂಬಾ ಇರುತ್ತೆ ಆಯ್ತಾ, ಅವ್ರು ನೋಡಿ ಯಾವಾಗ್ಲೂ ಸುಮ್ನೆ ಕೂತಿರಲ್ಲ, ಏನಾದ್ರು ಕ್ಯೂರಿಯಾಸಿಟಿ ಹೇಳ್ತಾ ಇರ್ತಾರೆ, ಅದ್ಯಾಕ್ ಹಿಂಗೆ ಇದ್ಯಾಕ್ ಹಿಂಗೆ ಅಮ್ಮ ಹಿಂಗೆ ನೋಡ್ ನಾನ್ ಜಂಪ್ ಮಾಡ್ತೀನಿ ಡ್ಯಾನ್ಸ್ ಮಾಡ್ತೀನಿ ಅಂತ. ಅವ್ರ ಜೊತೆ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ಬೇಕು. ಫಿಸಿಕಲ್ ಎಕ್ಸರ್ಸೈಸ್ ಅನ್ನೋದು ಮಸ್ಟ್. ಯಾಕಂತ ಹೇಳಿದ್ರೆ ನೋಡಿ ಯಾವುದೇ ಅಡಿಕ್ಷನ್ ಆಗಿರ್ಲಿ, ಈಗ ನಾವು ಚಾಕ್ಲೇಟ್ ತಿನ್ನೋ ಅಡಿಕ್ಷನ್ ಇದ್ರೆ ಅದಕ್ಕೆ ಬೇರೆ ಏನಾದ್ರು ಒಂದು ಅಡಿಕ್ಷನ್ ಅನ್ನ ಕೊಡ್ತಾ ಹೋಗ್ತೀವಿ. ಸೊ ಸ್ಲೋಲಿ ಅಡಿಕ್ಷನ್ ಇತ್ತೀಚೆಗಂತೂ ಪೇರೆಂಟಿಂಗ್ ಅನ್ನೋದು ಒಂದ್ ದೊಡ್ಡ ಚಾಲೆಂಜ್ ಆಗಿ ಪರಿಣಮಿಸ್ತಾ ಇದೆ ಅದನ್ನೇ ಅನ್ಸುತ್ತೆ. ಹೇಳಿದ್ದು. ಯಾಕಂದ್ರೆ ಪೇರೆಂಟಿಂಗ್ ಹೆಂಗ್ ಮಾಡ್ಬೇಕು ಅನ್ನೋದೇ ಒಂದ್ ರೀತಿ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಪೇರೆಂಟ್ಸ್ ಗಳು. ಅವ್ರಿಗೆ ಏನ್ ಹೇಳ್ತೀರಾ ಸೌಜನ್ಯ ಅವರೇ? ಫಸ್ಟ್ ಆಫ್ ಆಲ್ ಆಯ್ತಾ, ಈ ಮೊಬೈಲ್ ಒಂದು ಸ್ಕ್ರೀನ್ ಟೈಮ್ ಇಟ್ಕೊಳ್ಳಿ. ಈಗ ನಾನ್ ಮೊಬೈಲ್ ನೋಡ್ತಾ ನನ್ ಮಗುಗೆ ಮೊಬೈಲ್ ಯೂಸ್ ಮಾಡ್ಬೇಡ ಅಂತ ಹೇಳಿದ್ರೆ ಮಕ್ಳು ಕೇಳ್ತವ? ಮಕ್ಕಳು ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ ಆಗದೆ ಫೆಲೋ ಸ್ಟೂಡೆಂಟ್ಸ್ ಆಗಿರ್ಬೋದು, ನಮ್ಮ ಮನೆಯಲ್ಲಿ ಇರ್ತಕ್ಕಂಥವರ ನೋಡಿ ಮಗುವಿನ ಪರ್ಸನಾಲಿಟಿ ಡೆವಲಪ್ ಆಗುತ್ತೆ. 0 to 7 years ಆಫ್ ಅ ಚೈಲ್ಡ್ ಇಸ್ ಅ ಸ್ಪಾಂಜ್ ಏಜ್. ಚೈಲ್ಡ್ ಲರ್ನ್ಸ್, ಮಗುವಿನ ಕಾಗ್ನೇಟಿವ್ ಥಿಂಕಿಂಗ್ ಆಗಿರ್ಬೋದು, ಅನಲಿಟಿಕಲ್ ರೀಸನ್ ಆಗಿರಬಹುದು, ಇದೆಲ್ಲವೂ ಕೂಡ ತಂದೆ ತಾಯಿಗಳನ್ನ ನೋಡಿ ಮಕ್ಕಳು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಹಾಗೆ ನಾನ್ ಮನೇಲಿ ಮೊಬೈಲ್ ಇಟ್ಕೊಂಡು ಫೋನಲ್ಲಿ ಆಟ ಆಡ್ಕೊಂಡು ನಾನು ಮನೇಲಿ ಯಾವಾಗ್ಲೂ ಸ್ಕ್ರೋಲ್ ಮಾಡ್ಕೊಂಡು ಮಗುಗೆ ಮೊಬೈಲ್ ಯೂಸ್ ಮಾಡ್ಬೇಡ ಅಂದ್ರೆ ಮಗು ಕೇಳೋದಿಲ್ಲ. ಸೊ ನಾನು ಕೂಡ ಕಾನ್ಶಿಯಸ್ ಆಗಿ ಮನೆಯಲ್ಲಿ ಮೆಡಿಟೇಷನ್ ಮಾಡೋದಾಗಿರ್ಬಹುದು, ದೇವರ ಪೂಜೆ ಮಾಡೋದಾಗಿರ್ಬೋದು, ಯೋಗ ಮಾಡೋದಾಗಿರ್ಬೋದು, ಫಿಸಿಕಲ್ ಎಕ್ಸರ್ಸೈಸ್ ಮಾಡೋದಾಗಿರ್ಬೋದು, ಸೈಕ್ಲಿಂಗ್ ಮಾಡೋದಾಗಿರ್ಬೋದು, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಮಕ್ಕಳನ್ನ ಇನ್ವಾಲ್ವ್ ಮಾಡ್ತಾ ಹೋಗಿ. ಮಕ್ಕಳನ್ನ ಇನ್ವಾಲ್ವ್ ಮಾಡ್ತಾ ಇದ್ರೆ ಫಿಸಿಕಲಿ ಕೂಡ ಫಿಟ್ ಇರ್ತಾರೆ, ಮೆಂಟಲಿ ಕೂಡ ಫಿಟ್ ಇರ್ತಾರೆ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಕೂಡ ಮಕ್ಕಳಿಗೆ ಚೆನ್ನಾಗಿ ಆಗುತ್ತೆ. ನಿಜ ಸೌಜನ್ಯ ಅವರೇ, ನೀವು ಹೇಳ್ದಂತೆ ಪ್ರತಿಯೊಂದು ಪೇರೆಂಟ್ಸ್ಗಳು ಕೂಡ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ನೋಡ್ಕೋಬೇಕು. ಥ್ಯಾಂಕ್ ಯು TV9 ಜೊತೆ ಮಾತನಾಡಿದ್ದಕ್ಕಾಗಿ.